ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಕಾಲೇಜ್ ಗ್ರೌಂಡ್. ಸೊ ಹೌದು ಗೈಸ್, ಈಗ ನಾ ಬಂದು ವ್ಲಾಗಿಂಗ್. ಸೊ ಗೈಸ್, ಇದು ಬಂದು ನನ್ನ ಕಬಾರ್ಡು. ಸೊ ಗೈಸ್ ನೋಡಿ, ನಮ್ಮ ರೂಮ್ ಬಂದು ಈ ಥರ ಇದೆ. ಸಾಕಿಬು ಸಿದ್ದೇಶ್. ಸೊ ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ವ್ಲಾಗಿಂಗ್. ಸೊ ಫೈನಲಿ ಗೈಸ್, ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಎಲ್ಲಿದ್ದೀನಿ ಅಂದರೆ ಎಕ್ಸಾಕ್ಟ್ ಬ್ಯಾಂಗ್ಳೂರ್, ನನ್ನ ಕಾಲೇಜ್ ಒಳಗೆ ಇದ್ದೀನಿ. ಸೊ ಹಿಂಗೆ ಪಿ ಜಿಯಿಂದ ಸ್ವಲ್ಪ ಹೊರಗಡೆ ಬಂದ್ವಿ. ಕಾಲೇಜ್ ಒಳಗೆ ಲೈಟಿಂಗ್ಸ್ ಎಲ್ಲ ಸ್ಪೋರ್ಟ್ಸ್ ಆಟಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಗೈಸ್, ಈಗ ಬೆಂಗಳೂರಿಗೆ ಬಂದೀನಿ. ಫೈನಲಿ ಕಾಲೇಜು ಸ್ಟಾರ್ಟ್ ಆಗುತ್ತೆ 2 ದಿವಸದಲ್ಲಿ. ಸೊ ಗೈಸ್, ಕ್ರೇಜಿ ಇದೆ. ಎಲ್ಲ ರೂಮ್ ಟೂರು, ಪಿ ಜಿ ಟೂರು ಎಲ್ಲ ನಾನು ಕೊಡ್ತೀನಿ ನಿಮಗೆ. ಸೊ ನಮ್ಮ ಕಾಲೇಜ್ ಬಂದು ಇರೋದು ಕೆಂಗೇರಿಯಲ್ಲಿ. ಕೆಂಗೇರಿಯಲ್ಲಿ ಯಾವ ಕಾಲೇಜ್ ಅಂತ ಇನ್ನೂ ಹೇಳಲ್ಲ, ಅದು ನಿಮಗೆ ಗೊತ್ತಾಗುತ್ತೆ ಮುಂದೆ. ಸೊ ಗೈಸ್, ಫೈನಲಿ ಹೆಂಗಿರುತ್ತೆ ಬ್ಲಾಗ್ಸು, ಯಾವ ಥರ ಬೇಕು ಬ್ಲಾಗ್ಸ್ ಎಲ್ಲ ಕಮೆಂಟ್ ಮಾಡಿ. ಸೊ ಇದು ಹಾರ್ಡ್ ಗೈಸ್, ಈ ಕಾಲೇಜಿಗೆಲ್ಲ ಸೇರಿ ನಾನು ಓದ್ತಾ ಇರೋದು. ಸೊ ನಾನು ಓದ್ತಿರೋದು ಇಂಜಿನಿಯರಿಂಗ್ ಬಂದು. ಸೊ ಡೈಲಿ ಬ್ಲಾಗ್ ಮಾಡ್ತೀನಿ. ಕ್ಲಾಸ್ ರೂಮ್ಸ್ ಹೆಂಗಿರುತ್ತೆ, ಡೈಲಿ ಫ್ರೆಂಡ್ಸ್ ಜೊತೆ ಹೆಂಗಿರ್ತೀನಿ. ಸೊ ನಾವಿರೋದೀಗ 3 ಜನ ಫ್ರೆಂಡ್. ನಾಳೆ ನನ್ನ ಫ್ರೆಂಡ್ ಒಬ್ಬ ಜಾಯಿನ್ ಆಗ್ತಾನೆ ನೋಡಿ, ಸಾಕಿಬು ಸಿದ್ದೇಶ್. ನಿಮಗೆ ಲಾಸ್ಟ್ ವೀಡಿಯೋಲಿ ನೋಡಿರ್ತೀರಾ. ಸೊ ಈಗ ಫಸ್ಟ್ ಹೋಗಿ ನಾವು ಡ್ರೆಸ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ನಮ್ಮ ಇದರಲ್ಲಿ ಕಬೋರ್ಡಲ್ಲಿ. ಅದೆಲ್ಲ ಮಾಡಿ ಫಸ್ಟೇ ಮಾಡ್ಕೊಂಡು ಬಂದಿದ್ವಿ. ಸೊ ನಾನು ಯಾಕಂದರೆ ಬ್ಲಾಗ್ ಮಾಡಿಲ್ಲ ಅಂದರೆ, ಸೊ ನಾವು ಬಂದಿದ್ದು ಬಸ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಬ್ಲಾಗ್ ಮಾಡ್ತೀನಿ ನೋಡಿ ಗೈಸ್. ನಮ್ಮ ಕಾಲೇಜಿನ ನಮ್ಮ ಕಾಲೇಜ್ ಗ್ರೌಂಡಲ್ಲಿ ಆಟಾಡ್ತಾರೆ ನೋಡಿ ಗೈಸ್. ಹೋಗ್ತಾ ಇದ್ದೀವಿ ಪಿ ಜಿಗೆ ಹೋಗ್ತಾ ಇದ್ದೀವಿ. ಹತ್ರ ಮುಖ ಎಲ್ಲ ಮುಚ್ಚಕ್ಕಿಲ್ಲಪ್ಪ, ಡೈಲಿ ಬ್ಲಾಗ್ ಇದು ಗೈಸ್. ಹೋಗ್ತಾ ಇದ್ದೀವಿ. ಸೊ ನಾನು ಬ್ಲಾಗ್ ಮಾಡಿಲ್ಲ ಯಾವುದು ಕಾರಣಕ್ಕೂ. ಸೊ ಆ್ಯಕ್ಚುಲಿ ಮನೇಲೆಲ್ಲ ಮಾಡಬೇಕಂತ ಇದ್ದೆ, ಮಾಡೋಕ್ಕಾಗಿಲ್ಲ ಪರಿಸ್ಥಿತಿ. ಇದ್ದೀವಿ ರೂಮಿಗೆ ಬಂದು. ಈಗ ನಮ್ಮ ಬಾಸ್ ಲ್ಯಾಪ್ಟಾಪ್ ವರ್ಕ್ ಮಾಡ್ತಾರೆ. ಇದಕ್ಕೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಣ ತಡಿ. ಇದಕ್ಕೂ ಮಾಡಿ ಗೈಸ್ ನೋಡಿ, ನಮ್ಮ ರೂಮ್ ಬಂದು ಈ ಥರ ಇದೆ. ಸೊ ರೂಮ್ ತೋರಿಸ್ತೀನಿ ಮತ್ತೆ. ಸೊ ಫೈನಲಿ ಬೆಳಗ್ಗೆ ಎದ್ದು ಇವಾಗ ಹೋಗಿ ಫಸ್ಟ್ ಡ್ರೆಸ್ ಎಲ್ಲ ಸೆಟ್ ಮಾಡುವ. ಬಂದು ನಂದು ಗೈಸ್, ಇದು ಬಂದು ನನ್ನ ಕಬಾರ್ಡು. ಸೊ ಈಗ ಫುಲ್ ಇದೀಗ ಅರೇಂಜ್ಮೆಂಟ್ ಮಾಡ್ಬೇಕು. ಈಗ ಬನ್ನಿ ಅರೇಂಜ್ಮೆಂಟ್ ಮಾಡಿ ಸಿಗುವ. ಗುಡ್ ಸೂಪರ್ ಗೈಸ್. ನೋಡಿ ನಮ್ಮ ರೂಮ್ ಇದೆ ನೋಡಿ ಗೈಸ್. ಒಂದು ಕಳ್ಳಂದು ಬಸ್ ಏನೋ ಹೇಳಿ ಗೈಸ್. ಈಗ ಏನೋ ಸಿದ್ಧಾ ಸಪೋರ್ಟ್ ಮಾಡಿ. ಸಿದ್ಧಾ ಹೇಳು. ಡೈಲಿ ಬ್ಲಾಗಿಂಗ್ಗೆ ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ಇದೆಲ್ಲ ಸೆಟ್ ಮಾಡೋಣ. ಒಟ್ರಾಶ್ ಆಗಿದೆ ನೋಡಿ, ಇವರೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾ ಬಂದಿದ್ದೆ ಸ್ವಲ್ಪ ಲೇಟ್. ನಾವು ಬಂದಿದ್ದು ಲೇಟ್ ಆಯಿತು. ಅವನು ಸೆಟ್ ಮಾಡ್ಕೊಬಿಟ್ಟ, ಹಂಗೆ ಇಟ್ಬಿಟ್ಟ. ನಾನು ಒಟ್ರಾಶ್ ಆಗಿಬಿಟ್ಟೆ. ಸೊ ಬನ್ನಿ ಗೈಸ್, ಎಲ್ಲ ಸೆಟ್ ಮಾಡುವ. ಅದು ಎಲ್ಲ ಡೀಸೆನ್ಸಿ ಗೈಸ್. ಮನೆಯಲ್ಲೆಲ್ಲ ಇದೆಲ್ಲ ಮಾಡ್ತಿರ್ಲಿಲ್ಲ ನೋಡಿ, ಈಗ ಬಂದು ಅಲ್ಲಿ ಜೋಡಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ನೋಡಿ ಗೈಸ್ ಮಾಡೋದು. ಮತ್ತೆ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಏನು ಅಂತ. ಟೀ ಶರ್ಟ್ಸ್ ಎಲ್ಲ ಇಡೋದು. ಫೈನಲಿ ಗೈಸ್ ಟೀ ಶರ್ಟ್ಸ್ ಎಲ್ಲ ಇಡೋಣ. ಇನ್ನೂ ಶರ್ಟ್ ಎಲ್ಲ ಇದೆ, ಇದೆಲ್ಲ ಇಟ್ಟು ಮತ್ತೆ ನೋಡುವ ಏನಾಗುತ್ತೆ ಅಂತ. ಗೈಸ್ ಇದು ಒಂದು ವಿಷಯ ಗೈಸ್, ಇದೆಲ್ಲ ಸೇಫ್ಟಿ ಕ್ಲೀನಾಗಿಡ್ಬೇಕು ನೋಡಿ. ನ್ಯೂಸ್ ಪೇಪರ್ ಇದೆಯಾ ಮಚ್ಚ? ನ್ಯೂಸ್ ಪೇಪರ್ ಇದೆಯಾ? ಆಗಿದೆ. ಸೊ ಈ ಸಿದ್ದೇಶಿಂದು ಇದು ಬಂದು ನನ್ನ ಕಬೋರ್ಡು ನೋಡಿ ಗೈಸ್, ಫುಲ್ ಸೆಟ್. ಇದೆಲ್ಲ ನಮ್ಮ ಅಜ್ಜಿ ಮಾಡೋದು ಕೆಲಸ, ಇವತ್ತು ನಾವು ಮಾಡ್ತಿದ್ದೀವಿ ನೋಡಿ ಗೈಸ್, ಗೊತ್ತಾಗುತ್ತೆ ಅದು. ಇದೆಲ್ಲ ನನ್ನ ಸಾಕು. ಫೈನಲಿ ಎಲ್ಲ ಮುಗಿಸಾಯ್ತು. ಸೊ ಇವಾಗ ಕಾಲೇಜಿಗೆ ಹೋಗ್ಬೇಕು ಗೈಸ್. ಕಾಲೇಜ್ ಇರೋದು ಮಂಡೇ. ಸೊ ನಾವು ಇವತ್ತು ಬಂದಿರೋ ಸ್ಯಾಟರ್ಡೇ ಆಗಿರೋದ್ರಿಂದ ಈಗ ನಾವು ನಾಳೆ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಸ್ವಲ್ಪ ಬ್ಲೈಂಕಿಟ್ಸ್ ತೊಗೋಬೇಕಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾಳೆ ಗೊತ್ತಾಗುತ್ತೆ ನಿಮಗೆ.
ಸೊ ಹೌದು ಗೈಸ್, ಈಗ ನಾ ಬಂದಿರೋದು ಓದೋಕ್ಕೆ. ಸೊ ಸುಮಾರು ಜನ ತಿಳ್ಕೊಬೋದು, ಅವ್ನು ಓದಕ್ಕೆ ಹೋಗಿ ಶೋಕಿ ಹೊಡಿಯೋಕೆ ಹೋಗ್ತಾನೆ, ಅವ್ನು ತಿರುಗ್ತಾನೆ ಹಿಂಗೆ ತಿರುಗ್ತಾನೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅಫ್ಕೋರ್ಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ಅವರೆಲ್ಲ ಹೇಳ್ತಾರೆ ಅವನು ಓದಕ್ಕೆ ಹೋಗಿ ದುಡ್ಡು ಹಿಂಗೆ ಉಡಾಯಿಸ್ತಾನೆ ಹಂಗಿಲ್ಲ. ಸೊ ಇದೆಲ್ಲ ನಂದು ಅಟ್ ಅ ಪಾರ್ಟ್ ಆಫ್ ಸೈಡ್, ಓದೋದು ಬಿಟ್ಟು ನನ್ನ ಸೈಡ್ ಅನ್ನೋದು ನಂದು ಟ್ಯಾಲೆಂಟ್ ಏನೋ ಇದ್ದರೆ ನಾವು ವ್ಲಾಗಿಂಗ್ ಮಾಡ್ತಿರೋದು. ಸೊ ಸುಮಾರು ಜನ ನನಗೆ ಖುಷಿ ಆಗುತ್ತೆ ಗೈಸ್, ಯಾರು ನೀವು ವ್ಲಾಗ್ ಯಾಕೆ ನಿಲ್ಲಿಸಿದ್ಯಾ ಅಂತ ಕೇಳೋತ್ತಿಗೆ. ಸೊ ಅದಕ್ಕೋಸ್ಕರ ನಾವು ಮಾಡ್ತಿರೋದು ವ್ಲಾಗ್, ಬೇರೆಯವ್ರು ಎಂಟರ್ಟೈನ್ ಮಾಡಲಿ. ಈಗ ಇಷ್ಟ ತನಕ ನಾನು ವ್ಲಾಗಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಪಿ ಜಿ ಲೈಫ್ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿ ತೋರಿಸ್ತಿಲ್ಲ. ಸೊ ಅದಕ್ಕೋಸ್ಕರ ಕಾದಿನೇ ಈಗ ಹಾಕಿರೋದು. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಕಾಲೇಜ್ ಹೋಗೋದಕ್ಕೆ ನನ್ನ ಕಾಲೇಜ್ ಲೈಫ್ ಸ್ಟೈಲ್ ತೋರಿಸ್ತೀನಿ. ಸೊ ಅದಂಗೆ ಈಗ ನಾನು ಕಾಲೇಜ್ ಲೈಫ್ ಅಂದರೆ ಸ್ವಲ್ಪ ಮಾಲ್ ಗೀಲಿಗೆಲ್ಲ ತಿರುಗ್ತಾ ಇರ್ತೀನಿ ಸ್ವಲ್ಪ ಜಾಸ್ತಿನೇ. ಸೊ ಅದೆಲ್ಲ ಕಡಿಮೆ ಆಗುತ್ತೆ ಮುಂದೆ ಹೋಗ್ತಾ. ಸೊ ಹೋಗ್ತಾ ಹೇಳ್ತಾರೆ ಗೈಸ್, ಸೊ ಇವನು ಹೋಗಿ ಅಲ್ಲಿ ತಿರ್ತಾನೆ ಅದೆಲ್ಲ ನಿಮಗೆ ಹೇಳ್ತಿರೋದು. ಯಾಕಂದರೆ ಅಲ್ಲಿ ಬೇರೆಯವ್ರಿಗೆ ಹೇಳಿ ಪರವಾಗಿಲ್ಲ. ಸೊ ಈಗ ನಾನು ಬಂದಿರೋದು ಇಲ್ಲಿ ಓದೋಕ್ಕೆ, ಅಲ್ಲಿ ನೀವು ಮನೆ ಹತ್ರ ಈಗ ಆಲ್ಮೋಸ್ಟ್ ಈಗ ನಾನು 50% ನೋಡ್ತಿರೋದು ನಮ್ಮೂರೇ, ಅವರೇ ನೋಡ್ತಿರೋ ನನ್ನ ಬ್ಲಾಗ್ಸ್. ಯಾಕಂದ್ರೆ ನಾನು ಇನ್ನೂ ರೀಚ್ ಆಗಿಲ್ಲ ಹೊರಗಡೆ ಎಲ್ಲ ನೋಡೋಷ್ಟಿಗೆ, ಇನ್ನು ರೀಚ್ ಆಗಬೇಕು, ಮುಂದೆ ಆಗ್ತೀನಿ. ಸೊ ಅದಕ್ಕೋಸ್ಕರ ಗೈಸ್, ನೀವು ಮತ್ತೆ ಅಲ್ಲಿ ಮನೇಲಿ ಹೇಳೋದು, ಸೊ ಇವನು ನಿಮ್ಮ ಮಗ ಅಲ್ಲಿ ಹೋಗಿ ಅಂತ ಓದೋಕ್ಕಾಗ್ತಿಲ್ವ, ತಿರ್ಗಾಡ್ತೀನಿ, ವ್ಲಾಗ್ ಎಲ್ಲ ಮಾಡ್ತೇನೆ, ಪಾರ್ಟ್ ಆಫ್ ಸೈಡ್ ಇದು. ಸೊ ಕ್ಲಾಸ್ ಟೈಮಲ್ಲಿ ನಾನು ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಕಾಲೇಜಲ್ಲೂ ಮಾಡ್ತೀನಿ, ಕಾಲೇಜಲ್ಲೂ ಮೊಬೈಲೆಲ್ಲ ಇದೆ. ಯಾವ ಟೈಮಲ್ಲಿ ಯಾವ ವ್ಲಾಗ್ ಮಾಡಬೇಕು, ಯಾವ ಟೈಮಲ್ಲಿ ಓದಬೇಕು, ಇದೆಲ್ಲ ನನಗೆ ಕರೆಕ್ಟು ಗೊತ್ತುಂಟು, ಎಲ್ಲ ಮಾಡಿಕೊಂಡೇ ಬಂದಿರೋದು. ಸೊ ನಾವು ಬಂದಿರೋದು ಒಳ್ಳೆ ದೊಡ್ಡ ಕಾಲೇಜಿಗೆ, ಅದಕ್ಕೋಸ್ಕರ ಎಲ್ಲ ನೋಡಬೇಕು ನಾವು. ಅದ್ರ ಬೇರೆ ಪಾರ್ಟ್ ಆಫ್ ನಾವು ಮೆರಿಟ್ ಬಂದಿರೋದು, CET ರ್ಯಾಂಕಿಂಗ್ ಬೇರೆ ಬಂದಿಲ್ಲ ನಾವು. ಸೊ ಅದಕ್ಕೋಸ್ಕರ ಏನೇನೋ ಹೇಳಬೇಡಿ ಯಾರಿಗೂ. ಸೊ ಅವರೊಂದು ಟ್ಯಾಲೆಂಟ್ ಅವ್ರು ಮಾಡ್ತಿದ್ದಾರೆ ನಿಮಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ. ಸೊ ಇದಕ್ಕೋಸ್ಕರ ಹೇಳಿ ನನ್ನ ರಿಕ್ವೆಸ್ಟ್. ಆಮೇಲೆ ಬಜ್ಜಿ ಅಲ್ಲ ಸಿದ್ಧಾ, ಫಸ್ಟೇ ಫೈನಲಿ ಡಿಮಾರ್ಟಿಗೆ ಹೋಗ್ಬೇಕಂತ ಇದ್ದೀರಲ್ಲ, ಜಸ್ಟ್ ಆರ್ಡ್ರ್ ಮಾಡಿ 10 ನಿಮಿಷದಲ್ಲೇ ಬಂದುಬಿಡ್ತು. ಇದೆಲ್ಲ ನೋಡಿ ನಾವು ಹುಚ್ಚುಚ್ಚಂಗೆ ಆಡ್ತೀವಿ. ಯಾಕಂದರೆ ನಮ್ಮೂರಲ್ಲಿ ಹಿಂಗೆಲ್ಲ ಇರಲಿಲ್ಲ, ರಾತ್ರಿ ಎಲ್ಲ ಯಾವುದು ಅಂಗಡಿ ಎಲ್ಲ ಓಪನ್ ಇರಲಿಲ್ಲ. ಸೊ ಮನೆಗೆ ತಿಂದು ಮಲಗಿಬಿಡ, ಹೊಟ್ಟೆ ಹಚ್ತೀನಿ, ನಿದ್ರೆ ಬರ್ತಿಲ್ಲ, ಪ್ಲೇಸ್ ಎಲ್ಲ ಚೇಂಜ್ ಆಯ್ತಲ್ಲ, ನಿದ್ದೆ ಬಂದಿಲ್ಲ. ಮತ್ತು ನಾನು ಫೇಸ್ ವಾಶ್ ಎಲ್ಲ ಮರ್ತು ಬಂದುಬಿಟ್ಟೆ ಗೈಸ್ ಮನೆಯಲ್ಲೇ. ಸೊ ಈಗ ಫೇಸ್ ವಾಶ್ ತರಿಸ್ಬೇಕು. ಫೇಸ್ ವಾಶ್ ಇದ್ದಲ್ಲೇ ಮತ್ತೆ ಬೇರೆನೂ ಅಡ್ಜಸ್ಟ್ ಆಗುತ್ತೆ, ಫೇಸ್ ವಾಶನ್ನು ಅಡ್ಜಸ್ಟ್ ಆಗೋಲ್ಲ. ಸೊ ಫೇಸ್ ತರಿಸ್ತೀನಿ, 5 ಗಂಟೆ ಹೋಗ್ತೀನಿ. ಫೇಸ್ ವಾಶ್ ಇರಲಿಲ್ಲ, ಸೊ ಫೇಸ್ ವಾಶ್ ತರಿಸಿತ್ತು. ಬ್ಲೈಂಕಿಟ್ ಎಲ್ಲ ಎಕ್ಸ್ಪೀರಿಯನ್ಸ್. ಗುಡ್ ಮಾರ್ನಿಂಗ್ ಗೈಸ್, ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಫೈನಲಿ ಬೆಳಗ್ಗೆ ಎದ್ದಿದ್ದೀವಿ, ಟೈಮ್ ಬಂದು 9 ಗಂಟೆ. ನಿದ್ರೆ ಇಲ್ಲ ಗೈಸ್, ಪ್ಲೇಸ್ ಚೇಂಜ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ನಿದ್ರೆ ಇಲ್ಲ. ಸೊ ಈಗ ಬಂದು ನಾನು ನನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಲ್ಲ ಏನೇನಿದೆ ಲ್ಯಾಪ್ಟಾಪಲ್ಲಿ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ 1 ನಿಮಿಷ. ಸೊ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು, ಲ್ಯಾಪ್ಟಾಪಲ್ಲಾಗಿರಲಿ ಮೊಬೈಲಲ್ಲಾಗಿರಲಿ. ಸೊ ಇದು ಬಿಟ್ಟು 3-4 ಬೇರೆ ಇದೆ, ಅದು ಮಾಡುವ. ಬಂದು ತಿಂಡಿ ಮಾಡ್ತವನೆ. ಸೊ ತಿಂಡಿ ಬಂದು ಉಪ್ಪಿಟ್ಟು ಮತ್ತು ಚಟ್ನಿ. ಫೈನಲಿ ಡಿಮಾರ್ಟಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಫೈನಲಿ ಶಾಪಿಂಗ್ ಆಗ್ತಾ ಇದೆ ನೋಡಿ. ಅಲ್ಲಿ ಫ್ರೆಶ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ನೂತನ್, ಫ್ರೆಶ್ ಜ್ಯೂಸ್ ಕುಡಿತಿದ್ದೀವಿ ಗೈಸ್. ಫೈನಲಿ ಓರಿಯೋ ಮಿಲ್ಕ್ ಶೇಕ್ ಭಾರಿ. ಇದು ನಮ್ಮ ಕಾಲೇಜಿನ ಟೆಕ್ ಪಾರ್ಕ್ ಒಳಗೆ ನಮ್ಮ ಕಾಲೇಜ್ ಇರೋದು. ಸೊ ಟೆಕ್ ಪಾರ್ಕ್ ಯಾವುದಂತ ನಾನು ಇನ್ನೂ ಹೇಳಲ್ಲ, ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಹೋಗ್ತಾ ಇದ್ದೀವಿ, ಇದೆಲ್ಲ ಕಾಲೇಜ್ ನಮ್ಮದು, ಎಲ್ಲ ಫುಲ್ ಕಾಲೇಜ್. ಸೊ ಕಾಲೇಜ್ ಟೂರು ಬರುತ್ತೆ, ಸ್ವಲ್ಪ ಲೇಟಾಗಿ ಕೊಡ್ತೀನಿ.